ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಕೃಷಿ ಕ್ಷೇತ್ರದಲ್ಲಿ ಮೌಲ್ಯವಂತಿಕೆಯನ್ನು ನೀಡುವ ಒಂದು ಅದ್ಭುತ ತಂತ್ರಜ್ಞಾನದ ಬಗ್ಗೆ ಚರ್ಚಿಸುತ್ತೇವೆ. ಅದುವೇ ಅಜೋಲಾ ಉತ್ಪಾದನೆ. ಅಜೋಲಾ ಎಂದರೇನು? ಅಜೋಲಾ ಒಂದು ಕ್ಷುದ್ರ ನೀರ ಸಸ್ಯ ಆಗಿದ್ದು ಇದು ತ್ವರಿತವಾಗಿ ಬೆಳೆಯುತ್ತದೆ ಮತ್ತು ಪ್ರೋಟೀನ್ ಸಮೃದ್ಧವಾಗಿರುತ್ತದೆ. ಇದು ನೈಸರ್ಗಿಕ ಜೈವಿಕ ಆಹಾರ ಮತ್ತು ಮಣ್ಣು ಸುಧಾರಕವಾಗಿ ಪರಿಣಮಿಸಿದೆ. ಅಜೋಲಾ ಉಪಯೋಗಗಳು: ಆಹಾರದಲ್ಲಿ ಹೆಚ್ಚುವರಿ ಹೊರೆ ಕಡಿಮೆ ಮಾಡುತ್ತದೆ. ಹಸುಗಳು, ಕೋಳಿಗಳು, ಕುರಿಗಳು ಮತ್ತು ಮೀನುಗಳಿಗೆ ನೈಸರ್ಗಿಕ ಆಹಾರವಾಗಿ ಬಳಸಬಹುದು. ಮಣ್ಣು ಸುಧಾರಕವಾಗಿ ಅಜೋಲಾ ಮಣ್ಣು ಸಂಪತ್ತು ಹೆಚ್ಚಿಸಲು ಉತ್ತಮ ಆಯ್ಕೆಯಾಗಿದೆ. ಅಜೋಲಾವನ್ನು ಹಸಿರೆಲೆ ಗೊಬ್ಬರವಾಗಿ ಬಳಕೆ ಮಾಡಿ ಮಣ್ಣಿನ ಪೋಷಕಾಂಶವನ್ನು ಹೆಚ್ಚಿಸಬಹುದು. ಇದು ನೈಸರ್ಗಿಕ ಸಾರಜನಕ ಸ್ಥಿರೀಕರಣ ಮಾಡುವ ಗುಣವನ್ನು ಹೊಂದಿದೆ. ರೈತರಿಗೆ ರಾಸಾಯನಿಕಗಳ ಅವಲಂಬನೆ ಕಡಿಮೆ ಮಾಡುತ್ತದೆ. ವಾಯುಮಂಡಲ ಸುಧಾರಣೆಗೆ ಇದರ ಲಾಭ ಸಾರಜನಕ ಸ್ಥಿರೀಕರಣವಾಗುತ್ತದೆ. ಇದು ಪರಿಸರ ಸ್ನೇಹಿ. ಆರ್ಥಿಕ ಒತ್ತಡ ಕಡಿಮೆ ಮಾಡುವುದು. ಜೈವಿಕ ಕೃಷಿಗೆ ಮತ್ತು ಪ್ರಾಣಿ ಸಾಕಾಣಿಕೆಗೆ ಬಳಸುವ ಮೂಲಕ ರೈತರ ವೆಚ್ಚವನ್ನು ಗಣನೀಯವಾಗಿ ಕಡಿಮೆ ಮಾಡಬಹುದು. ಇನ್ನು ಮುಂದೆ ನಾವು ಅಜೋಲಾ ಬೆಳೆಸುವ ಸರಳ ವಿಧಾನಗಳ ಬಗ್ಗೆ ಮಾಹಿತಿ ನೀಡುತ್ತೇವೆ. ಅಜೋಲಾ ಬೆಳೆಸಲು ಪಿಟ್ ನಿರ್ಮಾಣದ ಮಾಹಿತಿ. ಅಜೋಲಾ ಸಾಕಾಣಿಕೆಗೆ ಸರಿಯಾದ ಪಿಟ್ ನಿರ್ಮಾಣವು ಪ್ರಮುಖ ಹಂತವಾಗಿದೆ. ಇದು ಸರಿಯಾದ ತಾತ್ಕಾಲಿಕ ಪರಿಸರವನ್ನು ಒದಗಿಸುವ ಮೂಲಕ ಉತ್ತಮ ಉತ್ಪಾದನೆಗೆ ನೆರವಾಗುತ್ತದೆ. ಪಿಟ್ ನಿರ್ಮಿಸಲು ಹೀಗೆ ಮಾಡಬಹುದು. ಪಿಟ್ ಆಯ್ಕೆ: ಸಮತಟ್ಟಾದ ಮತ್ತು ಸೂರ್ಯಪ್ರಕಾಶದ ಜೊತೆಗೆ ಛಾಯೆ ಇರುವ ಸ್ಥಳವನ್ನು ಆರಿಸಿಕೊಳ್ಳಿ. ನೆಲದ ನೀರಿನ ಶೋಧನೆ ಹೆಚ್ಚು ಇಲ್ಲದ ಪ್ರದೇಶಗಳನ್ನು ಆಯ್ಕೆ ಮಾಡಬೇಕು. ಎರಡನೆಯದು ಗಾತ್ರ ಮತ್ತು ಆಕಾರ. ಸಾಮಾನ್ಯ ಗಾತ್ರ 6 ಅಡಿ ಉದ್ದ, 4 ಅಡಿ ಅಗಲ ಮತ್ತು 1 ಅಡಿ ಆಳ. ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಗಾತ್ರವನ್ನು ಹೊಂದಿಸಬಹುದು. ಪಿಟ್ ತಳಮಟ್ಟ ಸಿದ್ಧತೆ. ಪಿಟ್ ಅನ್ನು ಸಮತಟ್ಟಾಗಿಸಲು ತಳವನ್ನು ಸ್ವಚ್ಛಗೊಳಿಸಿ. ಪಿಟ್ನ ಅಡಿಯಲ್ಲಿ ಪ್ಲಾಸ್ಟಿಕ್ ತಗಡನ್ನು ಅಳವಡಿಸಿ. ಇದರಿಂದ ನೀರು ಭೂಮಿಗೆ ಇಳಿಯುವುದು ಕಡಿಮೆ ಮಾಡುತ್ತದೆ. 2 kg ಜರಡಿ ಮಣ್ಣು, 100 ಗ್ರಾಂ ಫಾಸ್ಫೇಟ್, 100 ಗ್ರಾಂ SSP ಮತ್ತು 5 kg ಸಗಣಿ ತಳದಲ್ಲಿ ಹಂಚಿ. 4ನೇಯದು ನೀರು ತುಂಬಿಸುವುದು. ಪಿಟ್ನಲ್ಲಿ 10 ರಿಂದ 15 ಸೆಂಟಿಮೀಟರ್ ಆಳದ ಶುದ್ಧ ನೀರನ್ನು ತುಂಬಿಸಿ. ನೀರಿನ ತಾಪಮಾನ ಮತ್ತು ಗುಣಮಟ್ಟ ನಿಯಂತ್ರಿತವಾಗಿರಲು ನೋಡಿಕೊಳ್ಳಬೇಕು. ಬಿಸಿಲಿನಿಂದ ಸಂರಕ್ಷಣೆ. ಪಿಟ್ಗೆ ನೆರಳು ನೀಡಲು ಚೀಲ ಅಥವಾ ತಾಳೆಗರಿಯನ್ನು ಬಳಸಿ. ಬಿಸಿಲಿನಿಂದ ಅಜೋಲಾವನ್ನು ರಕ್ಷಿಸಬಹುದು. 6ನೇಯದು ನಿರ್ವಹಣೆ. ನೀರಿನ ಮಟ್ಟವನ್ನು ಕಾಪಾಡುವುದು ಮತ್ತು ಪಿಟ್ನಲ್ಲಿ ಕೀಟಗಳಿಗೆ ಅವಕಾಶ ಕೊಡುವುದಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಪಿಟ್ಟನ್ನು ವಾರಕ್ಕೊಮ್ಮೆ ಪರಿಶೀಲಿಸಿ ಮತ್ತು ಬೇಕಾದರೆ ಪೋಷಕಾಂಶ ಸೇರಿಸಿ. ಈ ರೀತಿಯ ಸರಿಯಾದ ನಿರ್ಮಾಣದ ಮೂಲಕ ಅಜೋಲಾ ಬೆಳೆಯುವುದು ಸುಲಭ ಮತ್ತು ಹೆಚ್ಚು ಉತ್ಪಾದಕರವಾಗಿರುತ್ತದೆ. ಆಹಾರದಲ್ಲಿ ಮಿಶ್ರಣ ಮಾಡುವ ವಿಧಾನ. ಆಹಾರದೊಂದಿಗೆ ಸೇರಿಸುವುದು. ಹಸುಗಳಿಗೆ ಅಜೋಲಾವನ್ನು ಹುಲ್ಲಿನೊಂದಿಗೆ ಮಿಶ್ರಣ ಮಾಡಿ ನೀಡಿದರೆ ಹಾಲಿನ ಉತ್ಪಾದನೆ ಮತ್ತು ಕ್ವಾಲಿಟಿ ಸುಧಾರಿಸುತ್ತದೆ. ಗೋಮಾತೆಗಳಿಗೆ ಆರೋಗ್ಯಕರವಾದ ಶ್ರೇಷ್ಠ ಪೌಷ್ಟಿಕಾಂಶವುಳ್ಳ ಹಾಲು ನೀಡುತ್ತದೆ. ಎಚ್ಚರಿಕೆ: ಅಜೋಲಾ ಪ್ರಾಣಿಗಳಿಗೆ ಆಹಾರದಲ್ಲಿ 25% ಸೇರಿಸಬೇಕು. ಮೊದಲ ದಿನಗಳಲ್ಲಿ ಕಡಿಮೆ ಪ್ರಮಾಣದಲ್ಲಿ ನೀಡುವ ಮೂಲಕ ಪ್ರಾಣಿಗಳನ್ನು ಹೀಗೆ ಸ್ವೀಕರಿಸಲು ತಯಾರಾಗುವಂತೆ ಮಾಡಬೇಕು. ಕೊಳೆತ ಅಥವಾ ಸೋಂಕು ಬಂದ ಅಜೋಲಾವನ್ನು ಬಳಸಬೇಡಿ. ಈ ವಿಧಾನಗಳು ಅಜೋಲಾವನ್ನು ಹಸುಗಳ ಆಹಾರದಲ್ಲಿ ಸರಿಯಾಗಿ ಬಳಸುವ ಮೂಲಕ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಿ ಹೆಚ್ಚಿನ ಲಾಭವನ್ನು ಪಡೆಯಲು ಸಹಾಯ ಮಾಡುತ್ತದೆ. ಪೌಷ್ಟಿಕಾಂಶಗಳ ಪ್ರಮಾಣ: ಪ್ರೋಟೀನ್ 25 ರಿಂದ 30%, ಕ್ಯಾಲ್ಸಿಯಂ 1.2 ರಿಂದ 1.5%, ಫಾಸ್ಫರಸ್ 0.4 ರಿಂದ 0.6%, ಕಾರ್ಬೋಹೈಡ್ರೇಟ್ 6 ರಿಂದ 8%, ನಾರಿನಾಂಶ 8 ರಿಂದ 10%, ತೇವಾಂಶ 85 ರಿಂದ 90%. ಕಡಿಮೆ ಖರ್ಚಿನಲ್ಲಿ ಹಸುವಿನ ಹಾಲಿನ ಗುಣಮಟ್ಟವನ್ನು ಹೆಚ್ಚಿಸಲು ಅಜೋಲಾ ಬೇಸಾಯವು ಒಂದು ಉತ್ತಮ ಉಪಕಸುಬಾಗಿದೆ.